हेलो स्टूडेंट। हिंदी सब्जेक्ट में आज हम कहानी संख्या 1 सूख की डाली इस कहानी के भाग 2 को आज हम देखेंगे। भाग 1 में हमने कहानी के सार और उसका पहले दृश्य की आदि भाग को हम देख लिया है। आज इनका आगे का भाग को देखेंगे। तो चलिए। पर्दा इमारत में खुलता है। वास्तव में यह बरामदा घर की स्त्रियों का रामदेव सम्मेलन स्थल है। दिन भर इसमें कोलाहल मचा रहता है। कभी घर की स्त्रियां यहाँ धूप लेती है, कभी चरखे काटती है, कभी गप्पे उड़ाती है, कभी लड़ती झगड़ती है और कुछ ना हो तो स्नानगार में पड़े कपड़े ही धोया करते हैं। यह स्नानगार बाहर के अहाते में है। दाई दीवार के कोनों में जो दरवाज़ा है उसके साथ ही बाहर को रसोई आदि से निपट कर दोपहर के बाद घर की 2-4 स्त्रियां प्राय रोज वहाँ कपड़े धोया करते हैं और निरंतर दप दप की ध्वनि इस बरामदे में गूंजा करते हैं। यानी यहाँ पर उस घर में कौन कौन सी कोलाहल और कौन कौन सी खेल खेलते रहते हैं और क्या क्या काम करते रहते हैं उसके बारे में बताते हैं। ಅಂದರೆ ಇಲ್ಲಿ ಏನು ಅಂತಂದರೆ ಇಲ್ಲಿ ವಾಸ್ತವದಲ್ಲಿ ಆ ಒಂದು ಬರಾಮದೆ ಅಂತಂದರೆ ವೆರಾಂಡಾ. ಆ ವೆರಾಂಡಾದಲ್ಲಿ ಸ್ತ್ರೀಯರು ಸೇರುವಂತಹ ಒಂದು ಸಮ್ಮಿಲನ ಸ್ಥಳ ಇರುತ್ತೆ. ಆ ಸ್ಥಳದಲ್ಲಿ ದಿನಭರ್ ಯಾವಾಗಲೂ ಕೂಡ ಕೋಲಾಹಲ್ ಅಂದರೆ ಸೌಂಡ್ಸ್ ಕೇಳಿ ಬರ್ತಾ ಇರುತ್ತೆ. ಕೆಲವೊಮ್ಮೆ ಆ ಮನೆಯಲ್ಲಿರುವಂತಹ ಸ್ತ್ರೀಯರು ಕೆಲವೊಮ್ಮೆ ಅಲ್ಲಿ ಬಂದು ಸೂರ್ಯನ ಬೆಳಕಿನ ಒಂದು ಬಿಸಿಲನ್ನು ತಗೊಳ್ತಾರೆ. ಹಾಗೆ ಕೆಲವೊಮ್ಮೆ ಚರಕದ ನೂಲನ್ನು ತೆಗೆಯುತ್ತಾರೆ. ಹಾಗೆ ಕೆಲವೊಮ್ಮೆ ಗಾಸಿಪ್ಗಳು ಅಥವಾ ಹರಟೆಯನ್ನು ಹೊಡಿತಾ ಇರುತ್ತಾರೆ. ಹೀಗೆ ಆ ಒಂದು ಸ್ಥಳದಲ್ಲಿ ಆ ಒಂದು ಸ್ನಾನಗಾರ ಅಥವಾ ಆ ಒಂದು ಇದರಲ್ಲಿ ಕೆಲವೊಮ್ಮೆ ಬಟ್ಟೆಯನ್ನು ಒಗೆಯುವಂತಹ ಸೌಂಡ್ ಕೂಡ ಕೇಳಿ ಬರುತ್ತಾ ಇರುತ್ತೆ. ನಿರಂತರವಾಗಿ ದಪ್ ದಪ್ ಅನ್ನುವಂತಹ ಸೌಂಡ್ ವೆರಂಡಾಕ್ಕೆ ಕೇಳಿ ಬರುತ್ತೆ ಅಂತ ಹೇಳ್ತಾರೆ. सामने की दीवार के बाएं कोने में छोटी सी गैलरी है जिसमें पहले मंझली बहू और बड़ी बहू के कमरे हैं, फिर मंझली भाभी और बड़ी भाभी के। छोटी भाभी का कमरा दाई और है। छोटी बहू का कमरा ऊपर की छत पर है और बाई दीवार में सीढ़ियाँ बनी हैं जो ऊपर को जाती हैं। यहाँ पर उस एक एक कमरे के बारे में बता रही है कि ಅಂದರೆ ಇಲ್ಲಿ ಏನು ಅಂತ ಹೇಳಿದ್ರೆ ದಿವಾರ್ಗೆ ಬಾಯೇ ಕೋನೆ ಸೆ ಚೋಟಿ ಸಿ ಗ್ಯಾಲರಿ ಹೇ. ಅಲ್ಲಿ ಒಂದು ವಾಲ್ ಇರುತ್ತೆ. ಆ ವಾಲ್ನ ಬಾಯಿ ಸೈಡ್ ಅಂದರೆ ರೈಟ್ ಸೈಡಲ್ಲಿ ಒಂದು ಚೋಟಿ ಸಿ ಸಣ್ಣದಾದಂತಹ ಗ್ಯಾಲರಿ ಇರುತ್ತೆ. ಅಲ್ಲಿ ಪಹಲೆ ಮಂಜಲಿ ಬಹು ಅವ್ರ ಬಡಿ ಬಹುಗೆ ಕಮ್ರೆ ಹೇ. ಅಲ್ಲಿ ಫ್ರಂಟಲ್ಲಿ ಏನಿರುತ್ತೆ ಅಂತಂದರೆ ಮಂಜಲಿ ಬಹು ಮತ್ತು ಬಡಿ ಬಹುವಿನ ರೂಮ್ ಇರುತ್ತೆ. ಹಾಗೆ ಮಂಜಲಿ ಬಾಬಿ ಅವ್ರ ಬಡಿ ಬಾಬಿಗೆ ನೆಕ್ಸ್ಟ್ ಅದರ ಆಪೋಸಿಟ್ ಆಗಿ ಮಂಜಲಿ ಬಾಬಿ ಅವ್ರ ಬಡಿ ಬಾಬಿಯ ರೂಮ್ ಇರುತ್ತೆ. ಚೋಟಿ ಬಾಬಿ ಅಂದರೆ ಅಲ್ಲಿ ಇಂದು ಕಿ ಮಾ. ಚೋಟಿ ಬಾಬಿ ಯಾರು ಅಂತಂದರೆ ಇಲ್ಲಿ ಇಂದುವಿನ ತಾಯಿ. ಅವ್ರ ಚೋಟಿ ಬಹು ಬೇಲಾ ಕಿ ಸಾಸ್. ಹಾಗೆ ಚೋಟಿ ಬಾಬಿ ಅಂದರೆ ಇಲ್ಲಿ ಇಂದುವಿನ ಮಾ ಜೊತೆಗೆ ಬೇಲಾಳ ಸಾಸ್ ಕೂಡ ಆಗಿರ್ತಾಳೆ. ಕಮ್ರಾ ದಾಯಿ ಅವ್ರೆ. ಅವಳ ಒಂದು ರೂಮ್ ದಾಯಿ ಸೈಡಲ್ಲಿ ಇರುತ್ತೆ ಅಂದರೆ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಚೋಟಿ ಬಹು ಕಾ ಕಮ್ರಾ ऊपर की छत पर है और बाई दीवार में सीढ़ियाँ बनी है जो ऊपर को जाती हैं. ಹೀಗೆ ಅವರ ಒಂದು ರೂಮಿನ ಬಗ್ಗೆ ಹೇಳ್ತಾರೆ. नेक्स्ट सामने की दीवार के साथ गैलरी है. गैलरी के इधर को 2 तख्ते बिछे हैं. 2 एक चारपाइयाँ दीवार के साथ कड़ी है और पुराने पैशन की बड़ी आराम कुर्सी भी सामने की दीवार के साथ लगी हुई है. दोपहर होने में अभी काफ़ी देर है. अंतः बरामदे में अपेक्षाकृत निशब्दता है. केवल गैलरी में स्त्रियों की जल्दी जल्दी बातें करने की आवाज़ आ रही है. पर्दा उठने को
उठने के कुछ क्षण पश्चात इंदु तेज तेज गैलरी से निकलती है और बेफरी हुई से दाई तरफ के तख्त पर बैठ जाते हैं। उसके पीछे पीछे बड़ी बहू शांत स्वभाव से चलती हुई आती है। इंदु की भ्रुकुटी चढ़ी है और बड़ी बहू शांत और गंभीर है। दोपहर होने में अभी काफ़ी देर था, यानी ಅಂದರೆ ಇಲ್ಲಿ ಮಧ್ಯಾಹ್ನ ಆಗುವುದರಲ್ಲಿ ತುಂಬ ಸಮಯವಿತ್ತು. ಅತ ಬರಾಮದೆ ಮೇ ಅಪೇಕ್ಷಾಕೃತ್ ನಿಶ್ಶಬ್ದತಾ ಹೈ, ಅಂದರೆ ಅಲ್ಲಿ ಆ ಒಂದು ವೆರಾಂಡದಲ್ಲಿ ತುಂಬ ಸೈಲೆಂಟಾಗಿ ಇರುತ್ತೆ. ಕೇವಲ್ ಗ್ಯಾಲರಿ ಸೆ ಸ್ತ್ರೀಯೋಂಗೆ ಜಲ್ದಿ ಜಲ್ದಿ ಬಾತೆ ಕರ್ನೆ ಕಿ ಆವಾಜ್ ಆ ರಹಿ ಹೈ. ಕೇವಲ ಆ ಒಂದು ಗ್ಯಾಲರಿಯಲ್ಲಿ ಸ್ತ್ರೀಯರ ಒಂದು ಮಾತು ಕೇಳಿ ಬರುತ್ತೆ. ಫರ್ದಾ ಉಠ್ನೆ ಕೆ ಕುछ क्षण पश्चात ಇಂದು ತೇಜ್ ತೇಜ್ ಗ್ಯಾಲರಿ ಸೆ ನಿಕಲ್ತಿ ಹೈ, ಅಂದರೆ ಸ್ಕ್ರೀನನ್ನು ಇದು ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇಂದು ವೇಗವಾಗಿ ಗ್ಯಾಲರಿಯಿಂದ ಬರ್ತಾ ಇರ್ತಾಳೆ. बिफरी हुई सी दाई तरफ के तख्त पर बैठ जाती है. उसके पीछे पीछे बड़ी बहू शांत स्वभाव से चलती आती है. ಅವಳ ನಂತರ ಅವಳ ಹಿಂದೆಯಿಂದ ಶಾಂತ ಸ್ವಭಾವದಿಂದ ಅವಳ ಬಡಿ ಬಹು ಬರ್ತಾ ಇರ್ತಾರೆ. ಇಂದು ಕಿ ಭ್ರುಕಟಿ ಚಡಿ ಹೇ ಅವರು ಬಡಿ ಬಹು ಶಾಂತ ಅವ್ರ ಗಂಭೀರ್ ಹೇ. ಇಂದುವಿನ ಭ್ರುಕಟಿ ಅಂದರೆ ಐಬ್ರೋ ತುಂಬ ಚಿಕ್ಕದಾಗಿ ಮಾಡ್ಕೊಂಡಿರ್ತಾಳೆ. ಹಾಗೆ ಬಡಿ ಬಹು ಶಾಂತ ಅವ್ರ ಗಂಭೀರ್ ಹೇ, ಹಾಗೆ ಬಡಿ ಬಹು ತುಂಬ ಶಾಂತ ರೂಪದಿಂದ ಗಂಭೀರಳಾಗಿ ಇದ್ದಾಳೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಬಡಿ ಬಹುವಿನ ಮಾತು ಸ್ಟಾರ್ಟ್ ಆಗುತ್ತೆ. इंदु के कंधों पर अपने दोनों हाथों रखते आखिर कुछ कहो भी क्या कह दिया छोटी बहू ने. ಅಂದರೆ ಬಡಿ ಬಹು ಇಲ್ಲಿ ಇಂದುವಿನ ಶೋಲ್ಡರ್ಗೆ ತನ್ನ ಕೈಯನ್ನು ಇಟ್ಟು ಹೇಳ್ತಾಳೆ, ಏನಾದರೂ ಒಂದು ಹೇಳು. ಅಂದರೆ ಚೋಟಿ ಬಹು ಏನು ಹೇಳಿದ್ದಾಳೆ. ಚೋಟಿ ಬಹು ಅಂದರೆ ಇಲ್ಲಿ ಬೇಲ ಏನಾದರೂ ಹೇಳಿದ್ದಾಳ ಹೇಳು ಅಂತ ಹೇಳ್ತಾಳೆ. ಇಂದು ಚುಪ್, ಅಂದರೆ ಇಂದು ಅಲ್ಲಿ ಸೈಲೆಂಟ್ ಆಗಿರ್ತಾಳೆ. ಬಡಿ ಬಹು ಕ್ಯಾ ಕಹ ದಿಯಾ ಉಸ್ನೆ ಜೋ ಇತನಿ ಬಿಫರಿ ಹುಯಿ ಹೋ. ಬಡಿ ಬಹು ಕೇಳ್ತಾಳೆ ಏನು ಹೇಳಿದ್ಲು ಅಂತ ಈ ರೀತಿಯಾಗಿ ನೀನು ಸಿಟ್ಟುಗೊಂಡಿದ್ದೀಯಾ ಅಂತ. ಇಂದು ಕ್ರೋಧ್ ಸೆ ಅವ್ರ ಕ್ಯೂ ಹಿಂಟ್ ಮಾರ್ತಿ, ಇನ್ನೂ ಹೆಚ್ಚು ನೀನು ಅದನ್ನು ಯಾಕೆ ಹೆಚ್ಚು ಮಾಡುತ್ತೀಯ ಅಂತ ಕೇಳ್ತಾಳೆ. ಇಂದು ಮೇರೆ ಮಾयके में यह होता है, मेरे मायके में यह नहीं होता है. आप मटकाकर अपने और अपने मायके के सामने तो वह किसी को कुछ गिनती ही नहीं. हम तो उसके लिए मूर्ख, गंवार और असभ्य है. ಅಂದರೆ ಇಲ್ಲಿ ಚೋಟಿ ಬಹು ಅಥವಾ ಬೇಲಾಳ ಬಗ್ಗೆ ಇಲ್ಲಿ ಇಂದು ಹೇಳ್ತಾಳೆ. ಅಂದರೆ ಅವಳು ಏನು ಹೇಳ್ತಾ ಇರ್ತಾಳೆ ಅಂತಂದರೆ ಮೇರೆ ಮಾयके में यह होता है, मेरे मायके में यह नहीं होता है. ಅಂದರೆ ಬೇಲ ಯಾವಾಗಲೂ ಕೂಡ ತನ್ನ ಒಂದು ತವರು ಮನೆಯ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಅಂದರೆ ತವರು ಮನೆಯಲ್ಲಿ ಅದು ಇರುತ್ತೆ ಇದಿರುತ್ತೆ ಅಂತ. ಹಾಗೆ ನಮ್ಮಲ್ಲಿರುವಂತಹ ಯಾವ ವಸ್ತು ಅವಳಿಗೆ ಕಣ್ಣಿಗೆ ಕಾಣುವುದಿಲ್ಲ ಅಥವಾ ಅವಳಿಗೆ ಏನೂ ಕೂಡ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾಳೆ. ನಾವೆಲ್ಲ ಇಲ್ಲಿರೋರೆಲ್ಲ ಈ ಮನೆಯಲ್ಲಿರುವಂಥವರೆಲ್ಲರೂ ಮೂರ್ಖರು, ಗಂವಾರ್ ಅಂತಂದರೆ ಅನ್ಸಿವಿಲೈಸ್ಡ್, ಅಸಭ್ಯರು ಅಂದರೆ ಅನಾಗರಿಕರು ಅಂತ ಕೂಡ ಹೇಳ್ತಾರೆ. ಅಂದರೆ ಇಲ್ಲಿರುವವರು ಅವಳಿಗೆ ಯಾರು ಕೂಡ ಇಷ್ಟ ಆಗ್ತಾ ಇಲ್ಲ. ಜೊತೆಗೆ ಎಲ್ಲವನ್ನು ಕೂಡ ತವರು ಮನೆಗೆ ಹೋಲಿಸ್ತಾಳೆ. ತವರು ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ, ಇಲ್ಲಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಂತ ಇಂದು ಹೇಳ್ತಾಳೆ. बड़ी बहू आश्चर्य से क्या. इंदु बैठक के बाहर मिश्रानी खड़ी रो रही थी. मैंने पूछा तो पता चला कि बहू रानी ने उसे काम से हटा दिया है. ಅಂದರೆ ಇಲ್ಲಿ ಇಂದು ಹೇಳ್ತಾಳೆ ಬೈಠಕ್ಕೆ ಬಾಹರ್. ಬೈಠಕ್ ಅಂತಂದರೆ ಒಂದು ಕಾನ್ಫರೆನ್ಸ್ ಅಥವಾ ಪಡಶಾಲೆ ಅಂತ ಹೇಳ್ತಾರೆ. ಅಲ್ಲಿನ ಹೊರಗಡೆ ಮಿಶ್ರಾಣಿ ಅಂತಂದರೆ ಇಲ್ಲಿ ಸರ್ವೆಂಟ್ಗೆ ಮಿಶ್ರಾಣಿ ಅಂತ ಹೇಳ್ತಾರೆ. ಅವಳು ಏನು ಮಾಡ್ತಿರ್ತಾಳೆ ಅಂತಂದರೆ ಅಳ್ತಾ ಇರ್ತಾಳೆ ಅಂತ ಹೇಳ್ತಾಳೆ. मैंने पूछा तो पता चला कि बहू रानी ने उसे काम से हटा दिया. ನಾನು ವಿಷಯವನ್ನು ಕೇಳಿದ ತಕ್ಷಣ ನನಗೆ ಗೊತ್ತಾಯಿತು ಅಲ್ಲಿ ಬಹು ರಾಣಿ ಬೇಲ ಇದ್ದಾಳಲ್ವ, ಅವಳನ್ನು ಅಥವಾ ಮಿಶ್ರಾಣಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದಾಳೆ. ಬಡಿ ಬಹು ಉಸಿ ಆಶ್ಚರ್ಯ ಸೆ ಕಾಮ್ ಸೆ ಹಟಾ ದಿಯಾ ಹೇ ಬಲ ಕ್ಯಾ ದೋಷ ತಾ ಉಸ್ಕಾ. ಅಂದರೆ ಬಡಿ ಬಹು ಹೇಳ್ತಾಳೆ ಕೆಲಸದಿಂದ ತೆಗೆದು ಹಾಕಿದ್ದಾಳ, ಏನು ದೋಷವಿತ್ತು ಅವಳದ್ದು ಅಂತ ಕೇಳ್ತಾರೆ. ಇಂದು ದೋಷ್ ಯಹ ತಾಕಿ ಉಸೆ ಕಾಮ್ ಕರ್ನಾ ನಹಿ ಆತ. ಅಂದರೆ ಇಲ್ಲಿ
ಅವಳ ದೋಷ ಏನು ಅಂತ ಹೇಳಿದರೆ ಅವಳಿಗೆ ಕೆಲಸ ಮಾಡುವುದು ಬರುವುದಿಲ್ಲವಂತೆ. ಬಡಿ ಬಹು ಕಾಮ್ ಕರ್ನಾ ನಹಿ ಆತಾ, ಅವಳಿಗೆ ಕೆಲಸ ಮಾಡಲು ಬರುವುದಿಲ್ಲವೇ ಅಂತ ಕೇಳ್ತಾಳೆ. ಇಂದು उस बेचारे ने कहा भी कि मैं 10-5 दिन में सब कुछ सीख जाऊंगी। भला कई दिन हुए हैं मुझे आपका काम करते, किंतु बहुरानी ना मानी। जागना उन्होंने उसके हाथ से छीन लिया और कहा कि हट दो, मैं सब कुछ स्वयं कर लूँगी। अभी तक इतना तो सलीका नहीं कि बैठक कैसे साफ की जाती है, 5-10 दिन में तू क्या सीख जाएगी। ಅಂದರೆ ಇಲ್ಲಿ ಇಂದು ಹೇಳ್ತಾಳೆ, ಉಸ್ ಬೇಚಾರಿನೇ ಕಹಾ ಬಿ ಕಿ ಮೇ 10-5 ದಿನ, ಅಂದರೆ ಆ ಪಾಪದ ಮಿಶ್ರಾಣಿ ಹೇಳಿರ್ತಾಳೆ, ನಾನು 10-15 ದಿನ ಅಥವಾ 5-10 ದಿನದಲ್ಲಿ ನಾನು ಎಲ್ಲ ಕೆಲಸವನ್ನು ಕಲಿತು ಬಿಡ್ತೇನೆ, ಆದರೆ ನನ್ನನ್ನು ಕೆಲಸದಿಂದ ಹೊರಗಡೆ ಹಾಕಬೇಡಿ ಅಂತ ಹೇಳಿರ್ತಾಳೆ. ಆದರೂ ಕೂಡ ಬೇಲ ಒಪ್ಕೊಳ್ಳೋದಿಲ್ಲ. ಅವಳ ಕೈಯಿಂದ ಜಾಡುವನ್ನು ಕಿತ್ತೊಗೆದು ನಾನೇ ಎಲ್ಲ ಕೆಲಸವನ್ನು ನಾನೇ ಸ್ವಯಂ ಮಾಡ್ತೇನೆ, ನೀನು ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳ್ತಾಳೆ. ಬಡಿ ಬಹು ಸಲಿಕಾ ನಹಿ, ಇಂದು मैंने जाकर समझाया कि भाभी 10 साल से यही मिश्रानी घर का काम कर रही है, घर भर की सफाई करती है, बर्तन मलती है, कपड़े धोती है, जाने तुम्हारा कौन सा ऐसा काम है जो इसमें नहीं होता। और फिर मैंने समझाया कि भाभी नौकर से काम लेने के भी तमीज़ होना चाहिए। ಅಂದರೆ ಇಲ್ಲಿ ಇಂದು ಹೇಳ್ತಾಳೆ, ನಾನು ಹೋಗಿ ಅವಳಿಗೆ ಎಲ್ಲವನ್ನು ತಿಳಿ ಹೇಳಿದ್ದೇನೆ, ಆದರೆ ಅವಳು ಮಿಶ್ರಾಣಿ ಅಂತಂದರೆ ಮಿಶ್ರಾಣಿ ಇಲ್ಲಿಂದ ಹೋಗಬಾರ್ದು, ಅವಳು ಎಲ್ಲವನ್ನು ಕಲಿತಾಳೆ ಅಂತ ಹೇಳಿದ್ರು ಕೂಡ ಅವಳು ಕೇಳ್ತಾ ಇಲ್ಲ. ಆದರೂ ಕೂಡ ನಾನು ಹೇಳಿದ್ದೀನಿ, ಬಾಬಿ ನೌಕರ್ ಸೆ ಕಾಮ್ ಲೇನೆ ಕೆ ಲಿಯೆ ತಮೀಜ್ ಹೋನಿ ಚಾಹಿಯೆ. ಇಂದು ಹೇಳ್ತಾಳೆ, ನಾನು ಬೇಲಾಳಿಗೆ ಹೇಳಿದೆ, ನೌಕರರೊಂದಿಗೆ ಕೆಲಸವನ್ನು ಮಾಡಿಸಲು ಕೂಡ ಸ್ವಲ್ಪ ತಮೀಜ್ ಅಂದರೆ ಮ್ಯಾನರ್ಸ್ ಇರಬೇಕು ಅಂತ ಹೇಳ್ತಾರೆ. ಬಡಿ ಬಹು ಅವ್ರ ಕ್ಯಾ, ಹಿಂದೂ ಜರ್ಸೆ ಬೋಲಿ, ವಹ तमीज़ तो बस आप लोगों को है। मैंने कहा तुम तो लड़ते हो, मैं सिर्फ यह कहना चाहता था कि नौकर से काम लेने का भी ढंग होता है। इस पर तुनक कर बोली, और वह ढंग मुझे नहीं आता। मैंने नौकर जो यही आकर देखे है। फिर कहने लगी, काम लेने का ढंग उसे आता है जिसे काम की फ़र्क हो। सुबह शाम झाड़ू देने मात्र के कमरा साफ नहीं हो जाता, उसके बनावट सजावट भी कोई चीज़ है। ना जाने तुम लोग किस तरह इन पुहड़ नौकरों से गुजरा कर लेती हो। मेरे मायके में तो ऐसी गवार मिश्रानी 2 दिन छोड़ 2 घड़ी भी नहीं रह पाती। ಅಂದರೆ ಇಲ್ಲಿ ಇಂದು ಬೇಲಾಳಿಗೆ ಸರ್ವೆಂಟ್ನ ಬಗ್ಗೆ ಹೇಳ್ತಾಳೆ. ಅವಳು 10-15 ದಿನದಲ್ಲಿ ಕಲಿತು ಬಿಡ್ತಾಳೆ, ಅವಳನ್ನು ಕಳಿಸ್ಬೇಡ ಅಂತ ಹೇಳುವಾಗ ಬೇಲ ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತಾಳೆ, ಅವಳಿಗೆ ಯಾವುದೇ ಕೆಲಸ ಬರುವುದಿಲ್ಲ, ಯಾವ ಕೆಲಸವನ್ನು ಅವಳು ಕಲ್ತಿಲ್ಲ, ಅವಳಿಗೆ ಜೊತೆಗೆ ನಮ್ಮ ಮಾಯ್ಕೆ ಅಥವಾ ನನ್ನ ತವರು ಮನೆಯಲ್ಲಾಗಿದ್ದರೆ ಇಂತಹ ಒಂದು ನೌಕರರನ್ನು ನಾವು 1 ಗಂಟೆ ಹೋಗಲಿ, ಒಂದು ದಿನ ಹೋಗಲಿ, 1 ಗಂಟೆ ಕೂಡ ನಾವು ನಮ್ಮ ಪಕ್ಕ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಬಡಿ ಬಹು ಕಹಿ ಉಸ್ನೆ ಏ ಸಬ್ ಬಾತೆ, ಹೀಗೆ ಹೇಳಿದ್ಲ ಅವಳು ಅಂತ ಬಡಿ ಬಹು ಕೇಳ್ತಾಳೆ. ಇಂದು और कैसे कही जाती है, जब से आई है यही तो सुन रहे हैं। नौकर अच्छे है तो अब उसके मायके में, खाना पीना अच्छा है तो उसके मायके में, कपड़े पहनना का ढंग आता है तो उसके मायके वालों को। हम तो न जाने कैसे जी रहे हैं, यहाँ के लोगों को खाना पीना पहनना ओढ़ना कुछ नहीं आता। हमारे नौकर गवार, हमारे पड़ोसी गवार, हम स्वयं गवार। यहाँ पर ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಂದು ಸ್ವತಃ ಅಂದರೆ ನಮ್ಮಲ್ಲಿರುವಂತಹ ಯಾವ ವಸ್ತುಗಳು ಕೂಡ, ಯಾವ ನೌಕರರು ಕೂಡ, ಯಾರೂ ಕೂಡ ಅವಳಿಗೆ ಇಷ್ಟ ಆಗ್ತಿಲ್ಲ. ಎಲ್ಲವೂ ಕೂಡ ಅವಳ ಮಾಯಕೆ ಅಥವಾ ತವರು ಮನೆಯದೇ ಎಲ್ಲವೂ
ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಯಾವುದು ಕೂಡ ಸರಿ ಇಲ್ಲ ಅವಳಿಗೆ ಅಂತ ಇಂದು ಬೇಲಾಳ ಬಗ್ಗೆ ಹೇಳ್ತಾರೆ. बड़ी बहू चकित विस्मित सिर्फ सुनती है। इंदु मैंने भी कह दिया, क्या बात है भाभी, तुम्हारे मायके की एक नमूना तुम ही तो जो हो, एक मिश्रानी और ले आती है तो हम गव्वार भी उसमें कुछ सीख लेते हैं। दाई दीवार के कमरे से छोटी भाभी इंदु की माँ और छोटी बहू बेला की सास प्रवेश करती है। उनके पीछे पीछे रजवा भी आती है। छोटी बहू, क्यों इंदु बेटी, क्या बात हुई? यह रजवा रो रही है, कोई कड़वी बात कह दी? छोटी बहू ने इसे छोटी ಬಾಬಿ ಹೇಳ್ತಾರೆ, ಯಾಕೆ ಇಂದು ಈ ರಜ್ವಾ ಅಂದರೆ ಮಿಶ್ರಾನಿ ಸರ್ವೆಂಟ್ ಅಳ್ತಾ ಇದ್ದಾಳೆ, ಏನಾದರೂ ತಪ್ಪಾಗಿ ಮಾತನಾಡಿದ್ಲ ಅಂತ ಕೇಳ್ತಾಳೆ. ಇಂದು ಮೀಠಿ ವೇ ಕಬ್ ಕಹತಿ ಹೇ ಜೋ ಆಜ್ ಕಡ್ವಿ ಕಹೇಂಗಿ, ಅವಳು ಯಾವತ್ತಾದರೂ ಸಿಹಿಯಾದಂತಹ ಮಾತನ್ನು ಹೇಳಿದ್ದಾಳ ಅಂತ ಕೇಳ್ತಾಳೆ. ನೆಕ್ಸ್ಟ್, ಯಹ ಆಜ್ ತುಮ್ ಕೈಸೆ ಜಲಿ खटी बातें कर रही हो, छोटी बहू से झगड़ा हो गया है क्या? ऐसे छोटी भाभी पूछती है। रजवा, माँ जी आज उन्होंने बरबस मुझे काम से हटा दिया, इतने बरस हो गए आपकी सेवा करते, कभी किसी ने इस प्रकार अनादर ना किया था। मुझे तो माँ जी आप अपने पास ही रखिए, मैं आज से उसका काम ना करने जाऊँगी. ಅಂದರೆ ಇಲ್ಲಿ ರಜ್ವಾ ಅಂದರೆ ಮಿಶ್ರಾಣಿಯವರು ಹೇಳ್ತಾಳೆ, ಮಿಶ್ರಾಣಿ ಅಥವಾ ಸರ್ವೆಂಟ್ ಹೇಳ್ತಾಳೆ, ನಾನು ಇನ್ನು ಮುಂದೆ ಆ ಬೇಲ ಅಥವಾ ಚೋಟಿ ಬಹು ಆಗಿದ್ದಂತಹ ಬೇಲಾಳಲ್ಲಿ ಹೋಗಿ ಕೆಲಸವನ್ನು ಮಾಡೋದಿಲ್ಲ, ನನ್ನನ್ನು ನಿಮ್ಮ ಪಕ್ಕನೇ ಇಟ್ಕೊಳ್ಳಿ ಅಂತ ಚೋಟಿ ಬಾಬಿ ಹತ್ರ ಹೇಳ್ತಾರೆ. ಚೋಟಿ ಬಾಬಿ, ವಹ ತೋ ಬಚ್ಚಿ ಹೇ ಮಿಶ್ರಾನಿ, ತೂ ಬಿ ಉಸ್ಕೆ ಸಾಥ್ ಬಚ್ಚಿ ಹೋ ಗಯಿ. ಇಂದು ಮುಹು ಬಿಚ್ಕಾಕರ್, ಜಿ ಹಾ ಬಚ್ಚಿ ಹೇ, रोटी को चोची कहती है, उसे तो बात ही करनी नहीं आती है, मायके के सामने तो किसी को कुछ समझती ही नहीं और गज भर की जबान. ಅಂದರೆ ಚೋಟಿ ಬಾಬಿ ಹೇಳ್ತಾಳೆ, ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಏನು ಗೊತ್ತಾಗೋದಿಲ್ಲ, ನೀನು ಕೂಡ ಅವಳಂತೆ ಆಡಬೇಡ ಅಂತ ಸರ್ವೆಂಟ್ಗೆ ಹೇಳುವಾಗ ಇಂದು ಹೇಳ್ತಾಳೆ, ಹೌದೌದು ಅವಳು ಇನ್ನೂ ಕೂಡ ಚಿಕ್ಕ ಮಗು, ಅವಳು ರೋಟಿಯನ್ನು ಚೋಚಿ ಅಂತ ಹೇಳ್ತಾಳೆ, ಆ ರೋಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಮಾಯ್ಕೆಯ ಬಗ್ಗೆ ಹೊಗಳ್ತಾ ಇರ್ತಾಳೆ, ಅದರಂತೂ ನಾಲಿಗೆ ಉದ್ದ ಮಾಡಿ ಹೇಳ್ತಿರ್ತಾಳೆ ಅಂತ ಹೇಳ್ತಾಳೆ. ಆಗ ಬಡಿ ಬಹು ಹೇಳ್ತಾರೆ, ಬಾತ್ ಯಹ है छोटी माँ की छोटी बहू को हमारा खाना पीना पहनना ओढ़ना कुछ भी पसंद नहीं, उसे इसमें हमारे पड़ोस से हमारी बात से घृणा है. ಅಂದರೆ ಬಡಿ ಬಹು ಹೇಳ್ತಾಳೆ, ಅವಳಿಗೆ ಏನು ಕಷ್ಟ ಅಂದರೆ ನಮ್ಮಲ್ಲಿರುವಂತಹ ಅಥವಾ ನಮ್ಮಲ್ಲಿ ಮಾಡುವಂತಹ ಅಡುಗೆ ಆಗಲಿ ಅಥವಾ ವಸ್ತ್ರಗಳನ್ನು ಧರಿಸುವುದಾಗಲಿ ಅವಳಿಗೆ ಯಾವುದು ಕೂಡ ಇಷ್ಟ ಆಗ್ತಾ ಇಲ್ಲ, ಇದರಿಂದೆಲ್ಲ ಅವಳು ಜಿಗುಪ್ಸೆಯನ್ನು ಪಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಚೋಟಿ ಬಾಬಿ, चिंता से फिर कैसे चलेगा, हमारे घर में तो मिल कर रहना, बड़े का आदर करना, अपने घर की रूखी सूखी को दूसरों की चुपड़ी से अच्छा समझना, नौकरों पर दया और चोंटों पर. ಅಂದರೆ ಇಲ್ಲಿ ಚೋಟಿ ಬಾಬಿ ಹೇಳ್ತಾರೆ, ತುಂಬ ಚಿಂತೆಯಿಂದ, ಹಾಗಿದ್ದರೆ ತುಂಬ ಕಷ್ಟ ಆಗ್ತದೆ ಬೇಲಾಳಿಗೆ, ಇಲ್ಲಿ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಇದ್ದೀವಿ, ಅಥವಾ ಎಲ್ಲರೂ ಪರಸ್ಪರ ರೆಸ್ಪೆಕ್ಟನ್ನು ಕೊಟ್ಕೊಂಡು ಪರಸ್ಪರ ಕಷ್ಟವನ್ನು ಸುಖವನ್ನು ಅನುಭವಿಸಿಕೊಂಡು ನಾವಿಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ, ಆದರೆ ಈ ರೀತಿ ಆದರೆ ಕಷ್ಟ ಆಗ್ತದೆ ಅಂತ ಚೋಟಿ ಬಾಬಿ ಹೇಳ್ತಾಳೆ. ಮಂಜಲಿ ಬಹು ಅಲ್ಲಿ ವಿಚಿತ್ರವಾಗಿ ಮಂಜಲಿ ಬಹು ಅಲ್ಲಿಗೆ ಹೊರಗಡೆಯಿಂದ ಪ್ರವೇಶವನ್ನು ಮಾಡ್ತಾಳೆ. ಅಲ್ಲಿ ಮಂಜಲಿ ಬಹು ಜೋರಾಗಿ ನಗಾಡ್ಕೊಂಡು ಬರ್ತಾಳೆ. ಇಂದು ಕ್ಯಾ ಬಾತ್ ಹೇ ಬಾಬಿ ಜೋ ಹಸಿ ಕೆ ಮಾರೆ ಲೌಟ್ ಪೋಟ್ ಹುಯಿ ಜಾ ರಹಿ ಹೇ, ಏನು ವಿಶೇಷ, ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಮಂಜಲಿ ಬಹು ಪುನಃ ವಿಚಿತ್ರವಾದ ರೀತಿಯಲ್ಲಿ ನಗ್ತಾಳೆ. ದೋನೋ
क्या बात है जो आज इतनी आहा इही कर रही हो इंदु। यह भाभी है कि बस हंसी जा रही है, कुछ बताती ही नहीं। मैं कहती हूँ ಅಂದರೆ ಏನು ವಿಷಯ ಅಂತ ಕೇಳ್ತಾರೆ. ಫಿರ್ ಹಂಸ್ ಪಡ್ತಿ है. बड़ी बहू आखिर कुछ कहो भी. मंजली बहू आज बाई परेश की वह गत बनी कि बेचारा अपना सा मुँह लेकर रह गई. ಅಂದರೆ ಇಲ್ಲಿ ಮಂಜಲಿ ಬಹು ಏನೋ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿರ್ತಾಳೆ. ಏನು ಅಂತ ಹೇಳಿದ್ರೆ, ಇವತ್ತು ಪರೇಶ್ ಅಂತಂದರೆ ಇಲ್ಲಿ ಬೇಲಾಳ ಪತಿ. ಬೇಲಾಳ ಪತಿ ತುಂಬ ಅಪ್ನಾಸ ಮುಹು ಲೇಕರ್ ರಹ ಗಯ, ತುಂಬ ಬೇಜಾರಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಚೋಟಿ ಬಬಿ ಓ ತುಮಾರಿ ಹಸಿ ಬಿ ಬಹು. मंजली बहू मैं क्या करूँ, मैं हंसी के मारे में मर जाऊंगी. छोटी माँ अभी अभी छोटी बहू ने परेश की वह गत बनाई, बेचारा अपना सा मुँह लेकर दादाजी के पास भाग गया. ಅಂದರೆ ಇವಾಗ ನಾನು ಪರೇಶನನ್ನು ನೋಡಿದೆ. ಅವನು ತುಂಬ ಪಾಪದಂತೆ ಕಂಡುಬರುತ್ತಿದ್ದ. ಅವನು ತನ್ನ ದಾದಾಜಿಯ ಪಕ್ಕ ಹೋಗಿದ್ದಾನೆ ಅಂತ ಹೇಳ್ತಾರೆ. ಬಡಿ ಬಹು और इंदु बात क्या हुई. मंजली बहू मैं तो उधर ऊपर सामान रखने गई थी, बहुत सी बातें तो मैंने सुना ही नहीं, बहुत सी समय समझ भी नहीं पाई, अंग्रेज में गिरगिट कर रहे थे. छोटी बहू का पूरा पारा कुछ चढ़ा हुआ था. इतना मालूम हुआ कि परेश स्नान कर कमरे में गया तो बहू रानी ने सारा फर्नीचर निकाल कर बाहर रख दिया था. परेश ने कारण पूछा. छोटी बहू ने कहा मैं इन टूटी फूटी कुर्सियों और गले सड़े फर्नीचरों को अपने कमरे में न रहने दूंगी. परेश कहने लगा हमारे बुजुर्ग. बात काटकर छोटी बहू ने कहा हमारे बुजुर्ग तो नंगे लुच्चे जंगलों में घूमा करते थे, तो क्या हम भी उनका अनुकरण करें. और जो सामान पड़ा था वह भी उठाकर बाहर फेंक दिया. ಅಂದರೆ ಇಲ್ಲಿ ಮಂಜಲಿ ಬಹು ಅಲ್ಲಿ ನಡೆದಂತಹ ಪರಿಸ್ಥಿತಿಯನ್ನು ಇಲ್ಲಿ ವಿವರಿಸ್ತಾರೆ. ಅಂದರೆ ಚೋಟಿ ಬಹು ಮತ್ತು ಪರೇಶನ ನಡುವೆ ನಡೆದಂತಹ ಒಂದು ಸ್ಥಿತಿಯನ್ನು ಇಲ್ಲಿ ವಿವರಿಸ್ತಾರೆ. ಅಂದರೆ ಪರೇಶ್ ಸ್ನಾನದಿಂದ ವಾಪಸ್ ಮರಳಿ ಬರುವಾಗ ಅವಳ ರೂಮಿನಲ್ಲಿದ್ದಂಥ ಅಥವಾ ಬೇಲಾ ಮತ್ತು ಪರೇಶರ ರೂಮಿನಲ್ಲಿದ್ದಂತಹ ಓಲ್ಡ್ ಫರ್ನಿಚರ್ಸನ್ನು ಬೇಲಾ ಏನು ಮಾಡಿರ್ತಾಳೆ ಅಂತಂದರೆ ಹೊರಗಡೆ ಹಾಕಿರ್ತಾಳೆ. ಆಗ ಪರೇಶ್ ಏನು ಮಾಡಿರ್ತಾನೆ, ಯಾಕೆ ಇದನ್ನು ಹೊರಗಡೆ ಹಾಕಿದ್ಯಾ, ಇದು ತುಂಬ ಹಳೆಯ ಕಾಲದ್ದು ಅಂತ ಹೇಳ್ತಾಳೆ. ಹಳೆಯ ಕಾಲದನ್ನು ನೀನು ಹೊರಗಡೆ ಹಾಕಿದ್ಯಾ, ತುಂಬ ಹಳೆಯದ್ರಿಂದ ನಮ್ಮ ಹಿರಿಯರು ಇದನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳುವಾಗ ಬೇಲಾ ಹೇಳ್ತಾಳೆ ಹಿರಿಯರು ಯೂಸ್ ಮಾಡ್ತಾಯಿದ್ರು ಅಂತಂದರೆ ಅಥವಾ ಹಿರಿಯರ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಅವರು ನಂಗೆ ಲುಚ್ಚೆ ಜಂಗಲೋಮಿ ಅಂತಂದರೆ ಹಿರಿಯರು ಹಿಂದಿನ ಕಾಲದಲ್ಲಿ ಬಟ್ಟೆ ಇಲ್ಲದೇನೆ ತಿರುಗಾಡ್ತಿದ್ರು. ಹಾಗೆ ನಾವು ಕೂಡ ಇರಲಿಕ್ಕೆ ಸಾಧ್ಯನಾ, ಅದನ್ನು ನಾವು ಈಗ ಫಾಲೋ ಮಾಡಲಿಕ್ಕೆ ಸಾಧ್ಯನಾ ಅಂತ ಆ ರೀತಿಯಾಗಿ ಕೇಳ್ತಾಳೆ. ಇಂದು ಫಿರ್ ಈ ರೀತಿಯಾಗಿ ನಡೆದ ಸಂಗತಿಯನ್ನು ಬಂದು ಇಲ್ಲಿ ವಿವರಿಸ್ತಾ ಇರ್ತಾಳೆ. ಆಗ ಇಂದು ಮತ್ತೆ ಏನಾಯಿತು ಅಂತ ಕೇಳ್ತಾಳೆ. ಚೋಟಿ ಬಹು ಯಹ ತೋ परेश ने कहा इस फर्नीचर पर हमारे दादा बैठते थे, पिता बैठते थे, चाचा बैठते थे. उन लोगों को कभी शर्म नहीं आई, उन्होंने कभी फर्नीचर के गले सड़े होने की शिकायत नहीं की. अब यदि मैं जाकर इसे रखने पर आपत्ति करूँगा तो दादा कहेंगे तहसीलदार होते ही लड़के का सिर फिर गया है. ಅಂದರೆ ಇಲ್ಲಿ ಪರೇಶ್ ಹೇಳ್ತಾನೆ ಫರ್ನಿಚರನ್ನು, ಈ ಒಂದು ಓಲ್ಡ್ ಫರ್ನಿಚರ್ಸಲ್ಲಿ ನಮ್ಮ ಪಿತಾ ಅಂದರೆ ತಂದೆ, ಚಾಚಾ ಎಲ್ಲರೂ ಕೂಡ ಕೂತಿರುವಂತಹ ಈ ಫರ್ನಿಚರನ್ನು ಹೇಗೆ ಹೊರಗಡೆ ಹಾಕೋದು, ಇದನ್ನು ನಾನು ದಾದಾಜಿಯ ಬಳಿ ಹೋಗಿ ಹೇಳಿದರೆ ಅವರು ಅಂದ್ಕೊಳ್ತಾರೆ ತಹಸೀಲ್ದಾರ್ ಆದ ತಕ್ಷಣ ಈತ ಚೇಂಜ್ ಆಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾಳೆ. ಮಂಜಲಿ ಅವ್ರ ಬಡಿ ಬಾಬಿ ಹಾಂ ಟೇಕ್ ಹಿ ತೋ ಕಹಾ ಪರೇಶ್ನಿ, ಹೌದು ನಿಜ ತಾನೇ ಹೇಳಿದ್ದಾನೆ ಪರೇಶ ಅಂತ ಹೇಳ್ತಾನೆ. ಪರೇಶ್ ಮೇರಾ ಬೇಟಾ ಬಲ. तब बहू ने कहा तो ना कहो, मैं तो इस गले सड़े सामान को कमरे के पास तक ना पटकने दूंगी. इस बेडोल फर्नीचर से तो नीचे धरती पर चटाई बिछाकर बैठना लेटना अच्छा है मेरे मायके में. ಆಗ ಅಲ್ಲಿ ಬೇಲಾ ಹೇಳ್ತಾಳೆ, ನೀನು ಏನು ಹೇಳಿದರೂ ಸಹ ನಾನು ಈ ಒಂದು ಫರ್ನಿಚರನ್ನು ಮತ್ತೆ ಒಳಗೆ ನಾನು ತೆಗೆದುಕೊಳ್ಳೋದಿಲ್ಲ. ಇದನ್ನು ಬೆಡೋಲ್ ಫರ್ನಿಚರ್ ಅಂದರೆ ಈ ಒಂದು
ಅಂದಗೆಟ್ಟಂತಹ ಫರ್ನಿಚರನ್ನಕ್ಕಿಂತ ಅದರಲ್ಲಿ ಕೂರುವುದಕ್ಕಿಂತ ಚಟಾಯಿ ಬಿಚಾಕರ್ ಅಂದರೆ ಮ್ಯಾಟಿನಲ್ಲಿ ಕುಳಿತು ಕುಳಿತುಕೊಳ್ಳುವುದೇ ಒಳ್ಳೆಯದು. ನನ್ನ ಒಂದು ಮಾಯಕೆ ಅಥವಾ ನನ್ನ ಒಂದು ತವರು ಮನೆಯಲ್ಲಂತೂ ಈ ರೀತಿ ಇಲ್ಲ ಅಂತ ಹೇಳ್ತಾಳೆ ಇಂದು ಕ್ರೋಧ್ ಸೆ. ಬಸ್ ಉಸೆ ತೋ ಅಪ್ನೆ ಮಾಯಕೆ ಕಿ ಪಡಿ ರಹತಿ ಹೇ 24 ಗಡಿ. ಅವಳಿಗೆ ಯಾವಾಗಲೂ ಕೂಡ 24 ಗಂಟೆ ಅಥವಾ 24 ಹಾರ್ಸ್ ಕೇವಲ ಮಾಯಕೆ ಅಥವಾ ತವರು ಮನೆಯ ಬಗ್ಗೆನೇ ಮಾತನಾಡ್ತಾಳೆ ಅಂತ ಸಿಟ್ಟಿನಿಂದ ಹೇಳ್ತಾಳೆ. और छोटी बहू ने अपने मायके के बड़े बड़े कमरों और उनके बहुमूल्य फर्नीचर्स को बखान किया और महाशय परेश की एक भी ना चलने दी. बेचारे बीगी बिल्ली बंद दादाजी के पास चले गए. ಅಂದರೆ ಮಂಜಲಿ ಬಹು ಪರೇಶನ ಬಗ್ಗೆ ಹೇಳ್ತಾಳೆ. ಚೋಟಿ ಬಹು ಪರೇಶನ ಅಥವಾ ತನ್ನ ಪತಿಯ ಮಾತನ್ನು ಒಂದಿಷ್ಟು ಕೇಳದೆ ತನ್ನ ಮಾತನ್ನೇ ನಡೆಸಿದಳು. ಆದರೆ ಪಾಪ ಪರೇಶ್ ಬೀಗಿ ಬಿಲ್ಲಿ ಅಂದರೆ ಒದ್ದೆಯಾಗಿ ಇದ್ದಂತಹ ಕ್ಯಾಟ್ನ ಥರ ಇದ್ದ ಅಂತ ಹೇಳ್ತಾನೆ. बाद में हंसती है, दूसरी भी उसके साथ हंसती है. मंजली बहू मैं तो चुपके से चली आई. जबान है छोटी बहू की या कतरनी, और फिर जब अंग्रेजी बोलने लगती है तो कुछ समझ में ही नहीं आता. परेश बेचारा तो अपना सा मुँह लेकर रह जाता है, जाने तहसीलदार कैसे बन गया. इंदु बस जबान ही जबान है, बात तो जब है जब काम भी हो. एक काम को कहो तो 100 नाक बौ जड़ाती है. और दादाजी ने 4 कपड़े धोने को कहा था, वे तो पड़े गुसलखाने में गल रहे हैं. छोटी भाभी गुसलखाने जल रहे हैं में गल रहे हैं तो उठा क्यों ना लाई उन्हें. जा भागकर उठा ला और पटक कर आंगन में डाल दे. मैं बहू को समझा दूंगी. इस तरह कैसे चलेगा. परेश ने समझाया. नहीं उसे. इंदु परेश की तो जैसे वहाँ बड़ी सुनवाई होती. मंजली बहू वह मलमल के तान और अब्रों की बातें याद है ना, अभी तक पड़े हुए हैं. कह कर हार गए परेश महाशय. बहुरानी ने हाथ तक ना लगाया उन्हें और वे शर्म के मारे में ले जाते नहीं दादाजी के पास. कचहरी में होंगे तहसीलदार. घर में तो अपराधियों से भी गए बीत हो जाते हैं. ಅಂದರೆ ಇಲ್ಲಿ ಪರೇಶನ ಬಗ್ಗೆ ಹೇಳ್ತಾರೆ. ಪರೇಶ್ ಮತ್ತು ಬೇಲಾಳ ಬಗ್ಗೆ. ಬೇಲ ಅತಿ ಹೆಚ್ಚು ಮಾತನಾಡ್ತಾಳೆ. ಜೊತೆಗೆ ಗುಸಲ್ಖಾನೆ ಅಂತಂದರೆ ಬಾತ್ರೂಮ್, ಅಲ್ಲಿ ಇರುವಂತಹ ಕೆಲವೊಂದು ಬಟ್ಟೆಗಳನ್ನು ಅಲ್ಲೇ ಇಟ್ಟಿದ್ದಾಳೆ, ಒಗೆಯುತ್ತಿಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಮಂಜಲಿ ಬಹು ವಹು ಮಲ್ಮಲ್ಕೆ ತಾನ್ ಅವ್ರ ಅಬ್ರೆ, ಹಾಗೆ ತುಂಬ ಸ್ಮೂತ್ ಆಗಿರುವಂತಹ ಪಿಲ್ಲೋ ಮತ್ತು ಬೆಡ್ಶೀಟನ್ನು ತಂದು ಕೊಟ್ಟಿದ್ದಾನೆ, ಆದರೆ ಅದನ್ನು ಬಹುರಾಣಿ ಉಪಯೋಗಿಸಲಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಕಚಹರಿ ಅಂದರೆ ಕೋರ್ಟಲ್ಲಿ ಕೇವಲ ಆತ ತಹಸೀಲ್ದಾರ್, ಮನೆಯಲ್ಲಿ ಅಪರಾಧಿ ಅಥವಾ ಕ್ರಿಮಿನಲ್ಸ್. ಅಪರಾಧಿಯೋನ್ಸೆ ಬಿ ಗಯೆ ಬೀತೆ ಹೋ ಜಾತೆ, ಮನೆಯಲ್ಲಿ ಅಪರಾಧಿ ಥರ ಇರ್ತಾನೆ ಅಂತ ಮಂಜಲಿ ಬಹು ಪರೇಶನ ಬಗ್ಗೆ ಹೇಳ್ತಾಳೆ. ನಂತರ ಚೋಟಿ ಬಾಬಿ ಫರ್ दादाजी के कपड़े. बड़ी भाभी तुम भी बहन बस, क्या इतना पढ़ लिख कर छोटी बहू कपड़े धोएगी. क्यों उसके हाथ नमक मिट्टी की है जो गल जाएगी. तुम चलो इंदु, कपड़े फटक कर आहाते में डाल दो. शायद उन्हें ज़रूरत हो मांगेंगे तो मैं बहू को समझा दूंगी. ಅಂದರೆ ಇಲ್ಲಿ ದಾದಾಜಿಯ ಬಟ್ಟೆಯನ್ನು ಒಗಿಲಿಕ್ಕೆ ಕೊಟ್ಟಿರ್ತಾರೆ. ಆದರೆ ಬಡಿ ಬಾಬಿ ಹೇಳ್ತಾಳೆ, ಅಷ್ಟು ದೊಡ್ಡ ಮನೆಯಿಂದ ಬಂದಿರುವಂತಹ ಇವಳು ಬಟ್ಟೆಯನ್ನು ಒಗೆಯೋದಾ, ಬೇಡ ಬಿಡು ಅಂತ ಹೇಳುವಾಗ ಇಂದು ಹೇಳ್ತಾಳೆ, ಇಲ್ಲ ಅವಳ ಕೈ ಮೆಲ್ಟ್ ಆಗೋದಿಲ್ಲ, ಬಟ್ಟೆಯನ್ನು ಒಗೆದ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾಳೆ. ಚೋಟಿ ಬಾಬಿ ತುಮ್ ಚಲೋ ಇಂದು ಕಪಡೆ ಪಟಕರ್. ಚೋಟಿ ಬಾಬಿ ಹೇಳ್ತಾಳೆ, ನೀನು ನಡಿ, ನನ್ನ ಜೊತೆ ಕಪಡೆ ಅಥವಾ ಆ ಒಂದು ಬಟ್ಟೆಯನ್ನು ಬಡಿದು ಕಾಂಪೌಂಡಲ್ಲಿ ಹಾಕೋಣ. ಅವಳು ಬಹುಕೋ ಸಮಜಾ ದೂಂಗಿ, ನಾನು ಬೇಲಾಳಿಗೆ ಹೋಗಿ ನಾನು ತಿಳುವಳಿಕೆಯನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಇಷ್ಟು
स्टूडेंट ये पहला दृश्य का दृश्य है। इसमें जो क्वेश्चंस आता है, पहला क्वेश्चन है इंदु को अपनी बाबे बेला पर क्यों क्रोध आया, और दूसरा क्वेश्चन है रजवा ने छोटी बाबे से क्या कहा। ये दो क्वेश्चन को आप लिख के, दो क्वेश्चन का आंसर लिख के आप व्हाट्सएप में भेज दीजिए। थैंक यू।